Hi friends, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 AD. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ಇರುವಂತಹ ವಿಷಯ ಪತ್ರಿಕೆಯಾಗಿರುತ್ತೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ ನಂಬರ್ 50. ಟಾಪಿಕ್ ನೇಮ್ ಬಂದು ಮೊಹಮ್ಮದ್ ಗೋರಿಯಾಸ್ ಇನ್ವ್ಯಾಷನ್ಸ್ ಆಫ್ ಇಂಡಿಯಾ ಅಂಡ್ ಫಾರ್ಮೇಷನ್ ಆಫ್ ಸುಲ್ತಾನೇಟ್. ಅಂದರೆ ಮಹಮ್ಮದ್ ಗೋರಿ ಭಾರತದ ಮೇಲೆ ಆತನ ಆಕ್ರಮಣ ಮತ್ತು ಭಾರತದ ಮೇಲಿನ ಆತನ ದಾಳಿಯಿಂದ ಭಾರತದಲ್ಲಿ ಒಂದು ಮುಸ್ಲಿಂ ಸುಲ್ತಾನಗಿರಿಯ ಪ್ರಾರಂಭಕ್ಕೆ ಹೇಗೆ ಅಡಿಪಾಯವಾಯಿತು ಎನ್ನುವಂಥದ್ದು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡಬೇಕಾಗತ್ತೆ. ಮೊಹಮ್ಮದ್ ಗೋರಿಯಾಸ್ ಇನ್ವ್ಯಾಷನ್ ಆಫ್ ಇಂಡಿಯಾ, ಭಾರತದ ಮೇಲೆ ಮೊಹಮ್ಮದ್ ಗೋರಿಯ ದಾಳಿಯಿಂದ ಭಾರತದಲ್ಲಿ ಒಂದು ಸುಲ್ತಾನ ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಹೇಗೆ ದಾರಿ ಮಾಡಿಕೊಟ್ಟಿತು. ಕಾಜಸ್ ಆಫ್ ಗೋರಿಯನ್ ಇನ್ವ್ಯಾಷನ್ಸ್, ಏನು ಕಾರಣ, ಭಾರತದ ಮೇಲೆ ಮೊಹಮ್ಮದ್ ಗೋರಿ ದಾಳಿಯನ್ನು ಮಾಡಲಿಕ್ಕೆ ಕಾರಣಗಳೇನು, ಆತ ಭಾರತದ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಅವನಿಗೆ ಇರುವಂತಹ ಪ್ರಮುಖ ರೀಸನ್ ಏನು ಅಂತ ನಾವು ಒಂದೊಂದೇ ನೋಡ್ತಾ ಹೋದರೆ, ದ ಪರ್ಫ್ಯೂಚಲ್ ಕಾನ್ಫ್ಲಿಕ್ಟ್ ಆಫ್ ದ ಗೋರಿಡ್ಸ್ ವಿತ್ ದ ಸೆಲ್ಜುಕಿಡ್ಸ್ and the Turkish tribes across the Oxus impelled the Ghurids towards India. ನಮಗೆ ಪ್ರಮುಖವಾಗಿ ಗೋರ್ ಎನ್ನುವಂತಹ ಪ್ರದೇಶದಲ್ಲಿ ಟರ್ಕಿಗಳು ಎನ್ನುವಂಥ ಅನೇಕ ಬುಡಕಟ್ಟು ಟ್ರೈಬಲ್ ಎನ್ನುವಂಥ ಒಂದು ವರ್ಗ ಇತ್ತು. ಆ ಸೆಲ್ಜುಕಿಡ್ಸ್ ಎನ್ನುವಂತಹ ಪ್ರದೇಶ ಮತ್ತು ಆಕ್ಸಸ್ ಎನ್ನುವಂತಹ ಪ್ರದೇಶದ ಆ ಪ್ರದೇಶದ ವ್ಯಾಪ್ತಿಯಲ್ಲಿ ಇಲ್ಲಿ ಗೋರಿಗಳಿಗೆ ಮತ್ತು ಟರ್ಕಿ ಬುಡಕಟ್ಟು ಜನಾಂಗದವರಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಘರ್ಷಣೆ ಎನ್ನುವಂಥದ್ದು ನಡೀತಾ ಇತ್ತು. ಆ ಘರ್ಷಣೆಯ ಪ್ರಭಾವದಿಂದ, ಘರ್ಷಣೆಯ ಉತ್ಕೃಷ್ಟತೆಯಿಂದ ಏನಾಯ್ತು ಅಂತಂದರೆ, ಇಲ್ಲಿ ಗೋರಿಗಳಿಗೆ ತಮ್ಮ ಅಸ್ತಿತ್ವ ಇಲ್ಲಿ ಆಗಲಿಕ್ಕಿಲ್ಲ, ನಮ್ಮ ನೆಲೆ ಎನ್ನುವಂಥದ್ದು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮಗಿಂತಲೂ ಅಲ್ಲಿ ಆ ಬುಡಕಟ್ಟು ಜನಾಂಗ ಜಾಸ್ತಿ ಶಕ್ತಿಯಲ್ಲಿ ಮೇಲಿದರೆ ಎನ್ನುವಂಥದ್ದು ಕಂಡಾಗ ನಾವು ಈ ಸ್ಥಳವನ್ನು ಖಾಲಿ ಮಾಡಬೇಕು, ನಮಗೆ ಅನುಕೂಲವಾಗುವಂಥ ಹೊಸ ಪ್ರದೇಶವನ್ನು ಹುಡುಕಿಕೊಳ್ಳಬೇಕು, ಅದಕ್ಕೆ ಭಾರತ ನಾವು ಒಂದು ಪ್ರಯೋಗವನ್ನು ಮಾಡುವಂಥ ಒಂದು ಪ್ರದೇಶ ಆಗಬೇಕಂತಂದು ಅವರು ಭಾರತದ ಕಡೆ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಕಾರಣ ಇಷ್ಟೇ, ನಿರಂತರವಾಗಿ ಸೆಲ್ಜುಕ್ ಎನ್ನುವಂಥ ಪ್ರದೇಶ ಮತ್ತು ಆಕ್ಸಸ್ ಎನ್ನುವಂತಹ ಆ ಒಂದು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಬಹುತೇಕ ಪ್ರದೇಶದ ಗುಡ್ಡಗಾಡು ಟ್ರೈಬಲ್ಸ್ ಒಂದಿಗೆ ನಿರಂತರ ಘರ್ಷಣೆಯಿಂದ ಬೇಸತ್ತು ಇವರು ಭಾರತದ ಕಡೆ ಒಂದು ತಿರುಗಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದೆ ಬಂದರು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ದ ಸೆಕೆಂಡ್ ಒನ್, ದ ರೈಸಿಂಗ್ ಪವರ್ ಆಫ್ ದ ಕ್ವಾರಿಜಾಮಿ ಎಂಪೈರ್ ಸೆವೆರಲಿ ಲಿಮಿಟೆಡ್ ದ ಸೆಂಟ್ರಲ್ ಏಷ್ಯನ್ ಆಂಬಿಷನ್ಸ್ ಆಫ್ ದ ಗೋರಿಡ್ಸ್. ಇಲ್ಲಿ ನಮಗೆ ಪ್ರಮುಖವಾಗಿ ಮಧ್ಯ ಏಷ್ಯಾದಲ್ಲಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ರಾಜ ಬಂದು ಕ್ವಾರಿಜಾಮ್ ಎನ್ನುವಂಥ ಸಾಮ್ರಾಜ್ಯದ ಚಕ್ರವರ್ತಿ. ಈ ಕ್ವಾರಿಜಾನ್ ಎನ್ನುವಂಥ ಬಹುದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿ ಎನ್ನುವಂಥನು ಆಳ್ವಿಕೆಯನ್ನು ಮಾಡಬೇಕಾದ್ರೆ ಇವರು ಅಂದರೆ ಗೋರಿಗಳು ಅವರ ಅಡಿಯಾಳುಗಳಾಗಿ ಬದುಕಬೇಕು ಅಥವಾ ಅವರಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟಿರಬೇಕಾಗುತ್ತೆ ವಿನಃ ಸಾಮ್ರಾಜ್ಯ ವಿಸ್ತರಣೆ ಮಾಡುವಂಥದ್ದು ಕನಸಿನ ಮಾತು. ಇವರ ಏಳಿಗೆಗೆ ಅಲ್ಲಿ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಕ್ವಾರಿಜಾಮ್ ಚಕ್ರವರ್ತಿ ಎನ್ನುವಂಥವನು ಮಾಡ್ತಾ ಇದ್ದ. ಹಾಗಾಗಿ ಇವರು ಇಂಡಿಪೆಂಡೆಂಟ್ ಆಗಿ ಏಳಿಗೆಯನ್ನು ಕಂಡುಕೊಳ್ಳಲಿಕ್ಕೆ ಮಧ್ಯ ಏಷ್ಯಾದಲ್ಲಿ ಸಾಧ್ಯವಾಗಲಿಲ್ಲ. ಮತ್ತು ಮಧ್ಯ ಏಷ್ಯಾದಾದ್ಯಂತ ಕ್ವಾರಿಜಾಮ್ ಚಕ್ರವರ್ತಿಯ ಸಾಮ್ರಾಜ್ಯದ ವಿಸ್ತರಣೆ ಎನ್ನುವಂಥದ್ದು ಇರುವುದರಿಂದಾಗಿ ಅಲ್ಲಿ ಇವರ ಒಂದು ವಿಸ್ತರಣೆಗೆ, ಇವರ ಒಂದು ಗುರಿಗೆ ಒಂದು ಕೊಡಲೆ ಪೆಟ್ಟೆ ಎನ್ನುವಂಥದ್ದು ಕೊಡುತ್ತೆ. Khorasan, which was the bone of contention between the two after being conquered by the Khwarizm Shah, left no option for the Ghurids but to look for expansion towards India. ಯಾವಾಗ ಇಲ್ಲಿ ಖೋರಾಸನ್ ಎನ್ನುವಂಥ ಪ್ರದೇಶನೂ ಆತನು ವಶಪಡಿಸಿಕೊಂಡಾಗ ಮತ್ತು ಅವರ ಒಂದು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಬಹುತೇಕ ಪ್ರದೇಶಗಳ ಮೇಲೆ ಒಂದು ಅಧಿಕಾರವನ್ನು ಕ್ವಾರಿಜಾಮ್ ಚಕ್ರವರ್ತಿ ಎನ್ನುವಂಥವನು ವ್ಯಕ್ತಪಡಿಸಿದಾಗ ಮತ್ತು ಅವರು ಏನೇ ಇದ್ರೂ ಇವರ ಅಡಿಯಾಳಾಗಿ ಬದುಕುವಂಥ ವ್ಯವಸ್ಥೆ ಗೋರಿಗಳಿಗೆ ಇದ್ದಾಗ, ಗೋರಿಗಳಿಗೆ ಇಲ್ಲಿ ಏನಾಯ್ತು ಅಂತಂದರೆ ಅವರ ಅಭಿವೃದ್ಧಿಗೆ, ಅವರ ಒಂದು ಅಧಿಕಾರದ ವಿಸ್ತರಣೆಗೆ, ಒಂದು ರಾಜ್ಯದ ಮುಂದುವರಿಕೆಗೆ ಅವಕಾಶನೇ ಕ್ವಾರಿಜಾಮ್ ಚಕ್ರವರ್ತಿ ಕೊಡಲಿಲ್ಲ.
ಬಹುದೊಡ್ಡ ಸಾಮ್ರಾಜ್ಯವನ್ನು ಕ್ವಾರಿಜಾಮ್ ಚಕ್ರವರ್ತಿ ಕಟ್ಟಿಕೊಂಡಾಗ ಇವರಿಗೆ ನೆಲೆ ಎನ್ನುವಂಥದ್ದು ಭಾಳ ಕಷ್ಟ ಇತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರು, ಅವರು ತಾವು ಬೇರೆ ಕಡೆ ಹೋಗುವಂತಹ ಬೇರೆ ಒಂದು ರಾಜ್ಯದ ಏಳಿಗೆಯನ್ನು ಕಂಡುಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಅವರು ಭಾರತದ ಕಡೆ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ದಿ ಇಂಪೀರಿಯಲಿಸ್ಟಿಕ್ ಆಂಬಿಷನ್ಸ್ ಆಫ್ ದ ಗೋರಿಡ್ಸ್ ವಾಸ್ ಒನ್ ಆಫ್ ದ ಮೇನ್ ಕಾಜಸ್ ಫಾರ್ ದೇರ್ ಇಂಡಿಯನ್ ಇನ್ವೆನ್ಷನ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಕ್ವಾರಿಜಾಮ್ ಚಕ್ರವರ್ತಿಯ ಆಡಳಿತ ಮತ್ತು ಮಧ್ಯ ಏಷ್ಯಾದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ನೋಡಿರ್ತಕ್ಕಂತಹ ಗೋರಿಡ್ಗಳು ಅಥವಾ ಗೋರಿಗಳು ಏನು ಮಾಡಿದ್ರು, ಅವರು ಒಂದು ಮಹಾನ್ ಸಾಮ್ರಾಜ್ಯವನ್ನು ಕಟ್ಟಬೇಕು, ಒಂದು ದೊಡ್ಡ ರಾಜ್ಯವನ್ನು ಇಂಡಿಪೆಂಡೆಂಟ್ ಆಗಿ ನಿರ್ಮಾಣ ಮಾಡಬೇಕೆನ್ನುವಂಥ ಕನಸನ್ನು ಗುರಿಯನ್ನು ಇಟ್ಟುಕೊಂಡಿರೋದ್ರಿಂದಾಗಿ ಅವರು ಭಾರತ ಎನ್ನುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ಅವರು ಭಾರತದ ಕಡೆ ಮತ್ತೆ ಪ್ರಯತ್ನವನ್ನು ಮಾಡಲಿಕ್ಕೆ, ತಮ್ಮ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಅವರು ಪ್ರಯತ್ನವನ್ನು ಪಟ್ಟರು. ನೆಕ್ಸ್ಟು ದ ಕಾನ್ಸಿಕ್ವೆನ್ಸಸ್ ಆಫ್ ಗೋರಿಯನ್ ಇನ್ವ್ಯಾಷನ್. ಈ ಭಾರತದ ಮೇಲೆ ಈತನ ಒಂದು ದಾಳಿಯಿಂದಾಗಿರ್ತಕ್ಕಂಥ ಪರಿಣಾಮಗಳೇನು, ಏನು ಪರಿಣಾಮ ಆಯಿತು ಮಹಮ್ಮದ್ ಗೋರಿಯ ಒಂದು ದಾಳಿಯಿಂದ ಭಾರತದ ಮೇಲೆ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಏನಂತ ನಾವು ನೋಡ್ತಾ ಹೋದರೆ, ದ ಟರ್ಕಿಶ್ ಕನ್ಕ್ವಿಸ್ಟ್ ಆಫ್ ಇಂಡಿಯಾ paved the way for the liquidation of the multi-state system in India, as the political ideal of the Turkish Sultan was a centralized political organization under the monarch. ನೋಡ್ರಿ, ನಮಗೆ ಈ ಟರ್ಕಿ ಒಂದು ಟರ್ಕಿ ಬುಡಕಟ್ಟು ಅಥವಾ ಈ ಮಹಮ್ಮದ್ ಗೋರಿ ರವರ ಒಂದು ದಾಳಿ ಮತ್ತು ದಿಗ್ವಿಜಯ ಏನನ್ನ ಮಾಡಿಕೊಡುತ್ತೆ ಅಂತಂದರೆ, ಇಲ್ಲಿ ನಮಗೆ ಬಹುತೇಕ ಅಲ್ಲಿ ಕ್ವಾರಿಜಾಮ್ ಚಕ್ರವರ್ತಿಯ ಆಡಳಿತವನ್ನು ನೋಡಿರ್ತಕ್ಕಂಥ ಈ ಟರ್ಕಿ ಅಥವಾ ಮಹಮ್ಮದ್ ಗೋರಿಗಳು ಏನು ಮಾಡಿದ್ರು, ಇಲ್ಲಿ ಒಂದು ಕೇಂದ್ರೀಕೃತ ಸಾಮ್ರಾಜ್ಯ ವ್ಯವಸ್ಥೆಯನ್ನು ಒಂದು ಚಕ್ರವರ್ತಿಯ ಅಡಿಯಲ್ಲಿ ತರಬೇಕೆನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ರು. ಇಲ್ಲಿ ಸಣ್ಣ ಸಣ್ಣ ಸಾಮಂತ ದೊರೆಗಳು, ಸಣ್ಣ ಸಣ್ಣ ರಾಜರುಗಳು ಏನೇ ಇದ್ರೂ ಇಂಡಿಪೆಂಡೆಂಟ್ ಆಗಿ ಮಾಡಿಕೊಳ್ಳುವಂತಿಲ್ಲ ಮತ್ತು ಸಾಮ್ರಾಜ್ಯದ ಅಡಿಯಾಳಾಗಿ ಬದುಕಬೇಕು. ಹಾಗಾಗಿ ಬಲಿಷ್ಠ ಕೇಂದ್ರ ಸರ್ಕಾರದ ಸಾಮ್ರಾಜ್ಯದ ಅಡಿಯ ವ್ಯವಸ್ಥೆಯನ್ನು ಹುಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಸಾಮ್ರಾಜ್ಯದ ಕಲ್ಪನೆಗಳು ಬಹುದೊಡ್ಡ ಮಟ್ಟದಲ್ಲಿ ಉಂಟಾಗುತ್ತೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ. ಹೀಗೆ ಇಲ್ಲಿ ಸುಲ್ತಾನನ ಒಂದು ಅಧಿಕಾರವೇ ಅಂತಿಮವಾಗಿರ್ತಕ್ಕಂಥ ಅಧಿಕಾರ, ಆತನ ಕೈ ಕೆಳಗಡೆನೆ ಅನೇಕ ಸಾಮಂತ ರಾಜರುಗಳು ಅಡಿಯಾಳುಗಳಾಗಿ ಬದುಕಬೇಕು. ಒಟ್ಟಾರೆಯಾಗಿ ಸಾಮ್ರಾಜ್ಯ, ಕೇಂದ್ರ ಸರ್ಕಾರದ ಸಾಮ್ರಾಜ್ಯ ವ್ಯವಸ್ಥೆಯೇ ಅಂತಿಮವಾಗಿರ್ತಕ್ಕಂಥ ಎನ್ನುವಂಥ ಒಂದು ಐಡಿಯಾವನ್ನು ಇಟ್ಟುಕೊಂಡು ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಎರಡನೇದು, ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಕ್ತಾಸ್ ಸೆವರೆಡ್ their purpose of breaking the feudal traditions of the various areas and for linking of the various parts of the empire to one center. ಇಲ್ಲಿ ಏನಾಯಿತು, ಇಕ್ತಾಸ್ ಎನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೊಳಿಸಿದರು. ಈ ಇಕ್ತಾಸ್ ಪದ್ಧತಿಯ ಪ್ರಕಾರ ಈಗಾಗಲೇ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉಳಿಗೆಮಾನ್ಯ ಪದ್ಧತಿ, ಉಳಿಗೆಮಾನ್ಯ ಸಾಮಂತ ಒಂದು ಪಾಳ್ಯಗಾರಿಕೆ ಪದ್ಧತಿ ಎನ್ನುವಂಥದ್ದಿತ್ತಲ್ಲ, ಅದೆಲ್ಲ ಸಂಪ್ರದಾಯಕ್ಕೆ ಒಂದು ತಿಲಾಂಜನೆಯನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದರು. ಅವೆಲ್ಲ ಏನಾಗಬೇಕು, ಒಂದು ಸಾಮ್ರಾಜ್ಯದ ಅಡಿಯ ಒಳಗಡೆ ಬದುಕುವಂಥ ಕೆಲಸ ಮಾಡಬೇಕು ಮತ್ತು ಕಪ್ಪು ಕಾಣಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ರಾಜನ ಹೆಸರಿನ ಮೇಲೇ ಎಲ್ಲ ರೀತಿಯಾಗಿ ಒಬ್ಬ ರಾಜ್ಯಪಾಲನ ಮೂಲಕ ಅಧಿಕಾರವನ್ನು ಚಲಾಯಿಸಬೇಕೇ ಬಿಟ್ಟರೆ, ಇಂಡಿಪೆಂಡೆಂಟ್ ಆಗಿ ರಾಜ ಎಲ್ಲೋ ಇರ್ತಾನೆ, ಇಲ್ಲಿ ಕೂತ್ಕೊಂಡು ನಾವು ಸ್ವತಂತ್ರದ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಲ್ಲ, ನಮ್ಮ ಮೂಲಕನೇ ರಾಜ ಎನ್ನುವಂಥ ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ತೆಗಿತಾ ಹೋಗ್ತಾರೆ. ಹಾಗಾಗಿ ಅನೇಕ ಉಳಿಗಮಾನ್ಯ ಪದ್ಧತಿ, ಇದೆಲ್ಲ ಪದ್ಧತಿ ಎನ್ನುವಂಥ ವ್ಯವಸ್ಥೆಯನ್ನು ಈ ಗೋರಿ ಎನ್ನುವಂತಹ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಸಾಮ್ರಾಜ್ಯದಿಂದ ಅದನ್ನು ಇಲ್ಲಿ ಬದಲಾವಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳು. ದಿ ಟರ್ಕ್ಸ್ ಆಲ್ಸೋ ಗೇವ್ ಇಂಡಿಯಾ ಎ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಬೈ ವಿಚ್ ಟ್ರೇಡ್ ರಿಸೀವ್ಡ್ ಎ ನ್ಯೂ ಇಂಪ್ಯಾಕ್ಟ್ಸ್ ಅಂತ ನಾವು ಕರಿತೀವಿ. ಯಾವಾಗ ಈ ಟರ್ಕರ ಒಂದು ಸಾಮ್ರಾಜ್ಯವನ್ನು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯದ ಪ್ರಾರಂಭವನ್ನು ಮಾಡಿ ಒಂದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಒಂದು ಬಲಿಷ್ಠ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದ್ರು. ಅದರಿಂದ ಏನಾಯ್ತು ಅಂದರೆ ವ್ಯಾಪಾರದಲ್ಲಿ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಪರಿಚಯ, ವ್ಯಾಪಾರದಲ್ಲಿ ಒಂದು 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 ಏಕೀಕೃತ, ಒಂದು ಏಕಸ್ವಾಮ್ಯ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಎನ್ನುವಂಥದ್ದು ನಮಗೆ ಕಂಡು ಬರ್ತಾ ಹೋಗುತ್ತೆ ಅಂತ ನಾವು ನೋಡ್ಬೋದು.
ದೆನ್ ಫೋರ್ತ್ ಒನ್ ಪಾಯಿಂಟ್, ದ intimate contact between India and outer Asiatic world was restored by the Gorian conquest ಅಂತ ಕರಿತೀವಿ. ಯಾವಾಗ ಈ ಭಾರತದಲ್ಲಿ ಮುಸ್ಲಿಂ ಒಂದು ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದಾಗ ಇಲ್ಲಿ ಅನೇಕ ಖಂಡಗಳೊಂದಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಏಷ್ಯಾದ ಬಹುತೇಕ ವಿದೇಶಿ ದೇಶಗಳೊಂದಿಗೆ ಒಂದು ವ್ಯಾಪಾರದ ಸಂಪರ್ಕ ಎನ್ನುವಂಥದ್ದು ಬೆಳೀತಾ ಹೋಗುತ್ತೆ. ವಿದೇಶಗಳೊಂದಿಗೆ ದೊಡ್ಡ ಮಟ್ಟದ ಒಂದು ಕಾಂಟ್ಯಾಕ್ಟು, ಆರ್ಥಿಕ ವ್ಯವಹಾರ, ಆರ್ಥಿಕ ಚಟುವಟಿಕೆಗಳು ಎನ್ನುವಂಥದ್ದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ನೆಕ್ಸ್ಟು ಇವೆಲ್ಲ ಪರಿಣಾಮಗಳು ಆಯಿತು ಅಂತ ನಾವು ನೋಡ್ತಾ ಹೋಗ್ಬೋದು. ದೆನ್ ಅದಾದ ನಂತರದಲ್ಲಿ ಇನ್ನೂ ಒಂದು ನೋಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತಂದರೆ ದ ಫಾರ್ಮೇಷನ್ ಆಫ್ ಸುಲ್ತಾನೇಟ್. ಭಾರತದಲ್ಲಿ ಇಲ್ಲಿ ಮುಸ್ಲಿಂ ಸುಲ್ತಾನಗಿರಿಯ ಒಂದು ಪ್ರಾರಂಭ ಎನ್ನುವಂಥದ್ದು ಆಗ್ತಾ ಹೋಗುತ್ತೆ. The formation of Sultanate after the defeat of Prithviraj Chauhan in second Tarain battle, Muhammad Ghori appointed Qutbuddin Aibak as governor of Indian provinces. ಎರಡನೇ ತೆರಾಯಿನ್ ಎನ್ನುವಂಥ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಎನ್ನುವಂಥವನು ಮಹಮ್ಮದ್ ಗೋರಿಯ ಕೈಯಲ್ಲಿ ಹೀನಾಯವಾಗಿ ಸೋತು ಮರಣಕ್ಕೆ ತುತ್ತಾದಾಗ ಆ ಎರಡನೇ ತೆರಾಯಿನ್ ಕದನದಲ್ಲಿ ಬಹುತೇಕ ಆ ಒಂದು ಯುದ್ಧದ ಗೆಲುವಿಗೆ ಕಾರಣಕರ್ತನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಅಂದರೆ ಮಹಮ್ಮದ್ ಗೋರಿಯ ನೆಚ್ಚಿನ ಬಂಟ ಮತ್ತು ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ಕನನ್ನು ಅನೇಕ ಭಾರತದಲ್ಲಿ ಗೆದ್ದಿರುವಂತಹ ಪ್ರದೇಶಗಳು ಮತ್ತು ಪ್ರಾಂತ್ಯಗಳ ಆಡಳಿತ ಅಧಿಕಾರಿಯಾಗಿ ಅಥವಾ ರಾಜ್ಯಪಾಲನನ್ನಾಗಿ ಅಥವಾ ಸುಬೇದಾರನನ್ನಾಗಿ ನೇಮಕ ಮಾಡುವಂತಹ ಕೆಲಸ ಮಾಡುತ್ತಾನೆ ಮಹಮ್ಮದ್ ಗೋರಿ. ಐಬಕ್ ದೆನ್ ಅಕ್ಯುಪೈಡ್ ಗುಜರಾತ್, ಕಾಲಿಂಜರ್ ಅಂಡ್ ಬೆಂಗಾಲ್ ಅಂಡ್ ಬಿಹಾರ್ ವಿತ್ ಸಪೋರ್ಟ್ ಆಫ್ ಬಕ್ತಿಯಾರ್ ಖಿಲ್ಜಿ. ಅದರ ಜೊತೆಗೆ ಉತ್ತರ ಭಾರತದ ಅನೇಕ ಪ್ರದೇಶವನ್ನು, ಮಧ್ಯ ಭಾರತದ ಅನೇಕ ಪ್ರದೇಶವನ್ನು, ಪಶ್ಚಿಮ ಭಾರತದ ಅನೇಕ ಭಾಗವನ್ನು, ವಾಯು ಭಾರತದ ಬಹುತೇಕ ಪ್ರದೇಶವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಮಹಮ್ಮದ್ ಗೋರಿ ಎನ್ನುವಂಥವನು ಆ ಪ್ರದೇಶಗಳ ನಾಯಕನನ್ನಾಗಿ ಕುತುಬುದ್ದೀನ್ ಐಬಕ್ಕನನ್ನು ನೇಮಕ ಮಾಡಿದಾಗ ಕುತುಬುದ್ದೀನ್ ಐಬಕ್ ಎನ್ನುವಂಥವನು ಇಲ್ಲಿ ಬಕ್ತಿಯಾರ್ ಖಿಲ್ಜಿ ಎನ್ನುವಂಥವನ ಜೊತೆಗೂಡಿಕೊಂಡು ಗುಜರಾತ್ ಎನ್ನುವಂಥದ್ದು, ಕಾಲಿಂಜರ್ ಎನ್ನುವಂಥ ಪ್ರದೇಶವನ್ನು ಗೆದ್ದಾಗ ಬಕ್ತಿಯಾರ್ ಖಿಲ್ಜಿ ಬಂಗಾಳ ಮತ್ತು ಬಿಹಾರ ಎನ್ನುವಂಥ ಪ್ರದೇಶವನ್ನು ನಿರಂತರವಾಗಿ ಗೆಲ್ತಾ ಹೋಗ್ತಾನೆ ಮತ್ತು ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನಳಂದ, ವಿಕ್ರಮಶಿಲ ಎನ್ನುವಂಥ ಯೂನಿವರ್ಸಿಟಿಗಳನ್ನು ಬೆಂಕಿ ಹಚ್ಚಿ ಅದನ್ನೆಲ್ಲ ಸರ್ವನಾಶ ಮಾಡ್ತಾನೆ ಮತ್ತು ಡೆಸ್ಟ್ರಾಯ್ ಮಾಡ್ತಾನೆ ಬಕ್ತಿಯಾರ್ ಖಿಲ್ಜಿ. ಹೀಗೆ ಬಕ್ತಿಯಾರ್ ಖಿಲ್ಜಿಯಿಂದ ಬಂಗಾಲ್ ಮತ್ತು ಬಿಹಾರ ಎನ್ನುವಂಥ ಬಹುತೇಕ ಫಲವತ್ತಾಗಿರ್ತಕ್ಕಂಥ ಪ್ರದೇಶ, ಬಹುದೊಡ್ಡ ಪ್ರಾಂತ್ಯಗಳು ಇಲ್ಲಿ ನಮಗೆ ಪ್ರಮುಖವಾಗಿ ಕುತುಬುದ್ದೀನ್ ಐಬಕ್ಕನ ಕೈಗೆ ಸೇರುತ್ತೆ. ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಬಕ್ತಿಯಾರ್ ಖಿಲ್ಜಿ ಎನ್ನುವಂಥವನು ಸ್ವಲ್ಪ ದಿನಗಳ ಮಟ್ಟಿಗೆ ಆಡಳಿತವನ್ನು ಮಾಡಿದ. ಹೀಗೆ ಈ ಉತ್ತರ ಭಾರತ ಮತ್ತು ಪೂರ್ವ ಭಾರತ ಬಹುತೇಕ ಪ್ರದೇಶಗಳನ್ನು ಗೆದ್ದಾಗ ಇಲ್ಲಿ ಬಹುತೇಕ ಅವರು ಭಾರತದ ಮೇಲೆ ಒಂದು ಅಧಿಪತ್ಯತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ದೆನ್ ನಮಗೆ ಪ್ರಮುಖವಾಗಿ ಡೆತ್ ಆಫ್ ಮಹಮ್ಮದ್ ಗೋರಿ 1206. ಕೊನೆ ಹೇಗಾಯಿತು ಮಹಮ್ಮದ್ ಗೋರಿ? ಭಾರತದಲ್ಲಿ ಒಂದು ಮುಸ್ಲಿಂ ಸಾಮ್ರಾಜ್ಯದ ಅಡಿಪಾಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಮಹಮ್ಮದ್ ಗೋರಿ ಹೇಗೆ ಸತ್ತ ಅಂತ ನಾವು ನೋಡಿದ್ರೆ, ಡೆತ್ ಆಫ್ ಮಹಮ್ಮದ್ ಗೋರಿ 1206. ಮಹಮ್ಮದ್ ವಾಸ್ ಕಿಲ್ಡ್ ಅಟ್ ದಮಯಕ್ ಇನ್ 1206 March 15 by Kokars. After this, Muhammad had no male sons. Therefore, Aibak became the Sultan of Indian provinces and established Sultanate ರೂಲ್ ಇನ್ ಇಂಡಿಯಾ ಅಂತ ನಾವು ಕರಿತೀವಿ. ನಮಗೆ ಪ್ರಮುಖವಾಗಿ ಮಹಮ್ಮದ್ ಗೋರಿ ಎನ್ನುವಂಥನು ಬಹುತೇಕ ಈ ಪ್ರದೇಶಗಳನ್ನು ಗೆದ್ದುಕೊಂಡು ಮತ್ತು ಗೋರಿ ಎನ್ನುವಂಥ ಪ್ರದೇಶದಲ್ಲಿ ಸಣ್ಣ ಸಣ್ಣ ದಂಗೆಗಳು ಉಂಟಾಗುತ್ತೆ. ಆ ದಂಗೆಗಳನ್ನು ಹತ್ತಿಕ್ಕಲಿಕ್ಕೆ ಮತ್ತು ಅಲ್ಲಿನ ಒಂದು ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪುನಃ ಇಲ್ಲಿ ಗೆದ್ದಿರುವಂಥ ಭಾರತದ ಪ್ರದೇಶಗಳನ್ನು ನೋಡಿಕೊಳ್ಳಲಿಕ್ಕೆ ಕುತುಬುದ್ದೀನ್ ಐಬಕ್ಕನನ್ನು ನೇಮಕ ಮಾಡಿ ಹೊರಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ 1206 ಮಾರ್ಚ್ 15ನೇ ತಾರೀಕು ದಮಯಕ್ ಎನ್ನುವಂಥ ಪ್ರದೇಶದಲ್ಲಿ ಸಂಜೆ ಹೊತ್ತಿನಲ್ಲಿ ಒಂದು ಪ್ರಾರ್ಥನೆಯನ್ನು, ಒಂದು ನಮಾಜನ್ನು ಮಾಡುವಂತಹ ಸಂದರ್ಭದಲ್ಲಿ ಕೋಕಾರ್ಸ್ ಎನ್ನುವಂಥ ಒಂದು ಟ್ರೈಬಲ್ ಜನಾಂಗ ಅಥವಾ ದರೋಡೆಕೋರರ ಜನಾಂಗ ಎನ್ನುವಂಥದ್ದು ಆತ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಕಗ್ಗೊಲೆ ಮಾಡಲಾಗುತ್ತದೆ. ಹೀಗೆ ಆ ಒಂದು ದರೋಡೆಕೋರರಿಂದ ಮರಣಕ್ಕೆ ತುತ್ತಾದ. ಅದಾದ ನಂತರದಲ್ಲಿ ಮಹಮ್ಮದ್ ಗೋರಿಗೆ ಗಂಡು ಮಕ್ಕಳು ಇರಲಿಲ್ಲ. ಹಾಗಾಗಿ ಏನಾಯ್ತಂದರೆ ಭಾರತದಲ್ಲಿ ಕುತುಬುದ್ದೀನ್ ಐಬಕ್ಕನೇ ಮಹಮ್ಮದ್ ಗೋರಿಯ ಮಗನ ರೀತಿಯಲ್ಲಿ, ನೆಚ್ಚಿನ ಬಂಟನ ರೀತಿಯಲ್ಲಿ ಅವನು ಗೆದ್ದಿರ್ತಕ್ಕಂಥ ಅನೇಕ ಪ್ರದೇಶಗಳಲ್ಲಿ
ಆತ ಒಂದು ಸುಲ್ತಾನಗಿರಿಯನ್ನು ಅಧಿಕಾರವನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾನೆ. ಫ್ರಮ್ 1206 to 1526 ದ ಸುಲ್ತಾನ್ಸ್ ರೂಲ್ಡ್ ಓವರ್ ಇಂಡಿಯಾ. ನೋಡ್ರಿ, ಮಹಮ್ಮದ್ ಗೋರಿ ಪ್ರಾರಂಭ ಮಾಡಿದ ಕುತುಬುದ್ದೀನ್ ಐಬಕ್ ಎನ್ನುವಂಥವನು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡ್ತಾನೆ. ಭಾರತದಲ್ಲಿ ಇಲ್ಲಿ ಇಸ್ಲಾಂ ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಇಲ್ಲಿ ಕುತುಬುದ್ದೀನ್ ಐಬಕ್ ಎನ್ನುವಂಥವನು ಅಧಿಕೃತವಾಗಿ ಒಂದು ಅಡಿಪಾಯವನ್ನು ಹಾಕಿ ಸುಮಾರು 1206ರಿಂದ 1526ರವರೆಗೆ ನಿರಂತರವಾಗಿ 5 ಮನೆತನಗಳು ಭಾರತದಲ್ಲಿ ಒಂದು ಮುಸ್ಲಿಂ ಯುಗದ ಒಂದು ಆಳ್ವಿಕೆಗೆ ಬಹುದೊಡ್ಡ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು, ಬಹುದೊಡ್ಡ ರೀತಿಯಾಗಿರ್ತಕ್ಕಂತಹ ಮಹತ್ವದ ತಿರುವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಮಹಮ್ಮದ್ ಗೋರಿಯೇ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯದ ಅಡಿಪಾಯಕ್ಕೆ ಕಾರಣಕರ್ತ. ಅದನ್ನು ಅಧಿಕೃತಗೊಳಿಸಿರ್ತಕ್ಕಂಥ ವ್ಯಕ್ತಿ ಆತನ ಬಲಬಂಟ ಮತ್ತು ಗುಲಾಮ ಮ್ಯಾಮುಲಕ್ ಆಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಧನ್ಯವಾದಗಳು.